ತುಮಕೂರಿನ ಕಾಂಗ್ರೆಸ್ ಮುಖಂಡರು ಹಾಗೂ ರಾಜ್ಯ ಕೌಶಲ್ಯ ಅಭಿವೃದ್ಧಿ ನಿಗಮದ ಮಂಡಳಿಯ ಮಾಜಿ ಅಧ್ಯಕ್ಷರಾದ ಮುರಳೀಧರ್ ಹಾಲಪ್ಪನವರ ಮನೆಗೆ ತಿಪಟೂರಿನ ನೊಣವಿನಕೆರೆಯ ಶ್ರೀ ಕರಿ ಋಷಭಾದೇಶಿ ಕೇಂದ್ರ ಶಿವಯೋಗೇಶ್ವರ ಸ್ವಾಮೀಜಿ ನೊಣವಿನಕೆರೆ ಅಜ್ಜಯ್ಯನವರು ಆಗಮಿಸಿ ಆಶೀರ್ವದಿಸಿದರು. ಯಶಸ್ಕರಂ ಬಲವಂತಂ ಪ್ರಭುತ್ವಸಂಕೀರ್ಣನಾಗಾನಾಂ ದಂಪತಿ ದೀರ್ಘಮಾಯುಃ ಆಯುಷ್ಯಮಸ್ತು ಆರೋಗ್ಯಮಸ್ತು ಐಶ್ವರ್ಯಮಸ್ತು ತಥಾಸ್ತು. ಮುರಳೀಧರ್ ಹಾಲಪ್ಪ ದಂಪತಿಗಳು ನೊಣವಿನಕೆರೆ ಸ್ವಾಮೀಜಿ ಅವರ ಪಾದಪೂಜೆಯನ್ನ ಮಾಡಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಸ್ವಾಮೀಜಿ ಅವರು, ಡಿಕೆಶಿಗೆ ಸತ್ಯ ಯಾವುದೇ ಕಂಟಕ ಇಲ್ಲ, ಡಿಕೆಶಿಗೆ ಗುರುವಿನ ಆಶೀರ್ವಾದವಿದೆ, ಯಾವುದೇ ತೊಂದರೆ ಇಲ್ಲ, ಕಂಟಕವಿದ್ದರೂ ಎಲ್ಲವೂ ನಿವಾರಣೆ ಆಗುತ್ತದೆ ಎಂದು ಆಶೀರ್ವದಿಸಿದರು. ಯಾವ ಕಂಟಕ ಗುರು ನಗರೋರಧಿಕಂ, ಗುರುವಿನನ್ನ ಆಶೀರ್ವಾದ ಪಡೆದಂಥವರಾಗಿದ್ದಾರೆ. ನಿರಂತರ ಶ್ರೀಮಠದ ಮಗನಾಗಿ ಸೇವೆಯನ್ನು ಸಲ್ಲಿಸಿರ್ತಕ್ಕಂಥವರಾಗಿದ್ದಾರೆ. ಗುರು ಆಶೀರ್ವಾದ ಅವರಿಗೆ ರಕ್ಷಾ ಕವಚವಾಗಿದೆ. ಯಾವ ಕಂಟಕ ಬಂದರೂ ಕೂಡ ಅವರು ಜಯಶೀಲರಾಗ್ತಾರೆ. ಅದರ ಬಗ್ಗೆ ಚಿಂತೆ ಬೇಡ. ಖಾತೆ ವಿಚಾರಕವಾಗಿ ಅವರು ಸ್ವತಂತ್ರ ಜೀವಿಗಳಾಗಿ ಅದನ್ನು ಹೇಳೋರಲ್ಲ. ಮೇಲಧಿಕಾರಿಗಳಿರ್ತಕ್ಕಂಥವ್ರು ಏನಿದ್ದಾರೆ, ಆ ಒಂದು ಅಧಿಕಾರ ವರ್ಗದವರು ಏನು ತೀರ್ಮಾನ ತಗೊಳ್ತಾರೆ ಅವರು ಕಂಕಣಬದ್ಧರಾಗಿ ನಿಂತು ರೈತರ, ಬಡವರ, ಸೈನಿಕರ, ವರ್ತಕರ, ಯುವಕರ ಪರಿಪೂರ್ಣವಾಗಿರ್ತಕ್ಕಂಥ ರಾಜ, ಪ್ರತ್ಯಕ್ಷ ದೇವತಾ, ನಮ್ಮ ಪರಮ ಪೂಜ್ಯ ಗುರುಗಳಾಗಿರ್ತಕ್ಕಂಥವರು ಮಾನವ ಧರ್ಮಕ್ಕೆ ಜಯವಾಗಲಿ. ಧರ್ಮದಿಂದ ಖಾತೆ ವಿಚಾರವಾಗಿ ಸ್ವತಂತ್ರವಾಗಿದ್ದಾರೆ. ಅವರು ಮೇಲಿನವರು ತೀರ್ಮಾನ ಮಾಡುತ್ತಾರೆ. ರೈತರಿಗೆ, ಸಕಲ ಜನತೆಗೆ ಒಳಿತಾಗುವಂತೆ ಕೆಲಸ ಮಾಡ್ತಾರೆ. ಗುರುಗಳ ಅನುಗ್ರಹ ಸದಾ ಇರುತ್ತದೆ ಎಂದು ಹೇಳಿದರು. ಬಾಬು ಖಾನ್, 9 ಲೈವ್ ನ್ಯೂಸ್, ತುಮಕೂರು.